ಈಗಾಗಲೇ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿ ಆಗಿದೆ. ಆ ನಂತರದಲ್ಲಿ ಮೊದಲ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಕಿಚ್ಚು ಹಬ್ಬಿಸಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಏನಿದೆ ರಾಜಕೀಯ ಪಡಸಾಲೆಯಲ್ಲಿ, ಅಂದರೆ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ಬಜೆಟ್ ಬಳಿಕ ಮತ್ತೆ ಕುರ್ಚಿ ಕಲಹ ಶುರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತಾರಂತೆ ಸಿದ್ದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಎಂಬ ಕದನದ ಕಿಡಿ ಸದ್ಯಕ್ಕೆ ಬೂದಿಯಲ್ಲಿ ಮುಚ್ಚಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಆಗಾಗ ಪೆಟ್ರೋಲ್ ಸುರಿಯೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅದು ದೊಡ್ಡ ಜ್ವಾಲೆಯಾಗ್ತಾ ಇಲ್ಲ. ಬಜೆಟ್ ಬಳಿಕ ಬದಲಾವಣೆಯ ಗಾಳಿ ಬೀಸಿ ಸಿದ್ದರಾಮಯ್ಯ ಪಟ್ಟ ತ್ಯಾಗ ಮಾಡಬಹುದೇನೋ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಬೆಳವಣಿಗೆ ನಡೆಯುತ್ತಿವೆ. ಮೈಸೂರು ಮಾತ್ರವಲ್ಲ, ರಾಜ್ಯದ ಜನ ನನ್ನ ಪರ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಕುರ್ಚಿ ಬಿಡಲು ಸಿದ್ಧ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ನಮ್ಗೆ ಆಸೆ ಇದೆ. ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ, ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿ. ಹೈಕಮಾಂಡ್ ಗೊಂದಲವನ್ನ ಇತ್ಯರ್ಥ ಮಾಡಲೇಬೇಕು. ಅದಂತ ಇನ್ನೂ ಇತ್ಯರ್ಥ ಆಗ್ಬೇಕಲ್ಲ, ಮಾಡ್ಲೇಬೇಕಲ್ಲ. ಮತ್ತೆ ಇಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಏರಲಿದ್ದಾರೆ. ಇಂದು ದೆಹಲಿಗೆ ಹೊರಡಲಿರುವ ಡಿಸಿಎಂ ನಾಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸೋ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿ ಆಗಿದೆ. ಆ ನಂತರದಲ್ಲಿ ಮೊದಲ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಕಿಚ್ಚು ಹಬ್ಬಿಸಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಏನಿದೆ ರಾಜಕೀಯ ಪಡಸಾಲೆಯಲ್ಲಿ, ಅಂದರೆ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ಬಜೆಟ್ ಬಳಿಕ ಮತ್ತೆ ಕುರ್ಚಿ ಕಲಹ ಶುರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತಾರಂತೆ ಸಿದ್ದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಎಂಬ ಕದನದ ಕಿಡಿ ಸದ್ಯಕ್ಕೆ ಬೂದಿಯಲ್ಲಿ ಮುಚ್ಚಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಆಗಾಗ ಪೆಟ್ರೋಲ್ ಸುರಿಯೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅದು ದೊಡ್ಡ ಜ್ವಾಲೆಯಾಗ್ತಾ ಇಲ್ಲ. ಬಜೆಟ್ ಬಳಿಕ ಬದಲಾವಣೆಯ ಗಾಳಿ ಬೀಸಿ ಸಿದ್ದರಾಮಯ್ಯ ಪಟ್ಟ ತ್ಯಾಗ ಮಾಡಬಹುದೇನೋ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಬೆಳವಣಿಗೆ ನಡೆಯುತ್ತಿವೆ. ಮೈಸೂರು ಮಾತ್ರವಲ್ಲ, ರಾಜ್ಯದ ಜನ ನನ್ನ ಪರ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಕುರ್ಚಿ ಬಿಡಲು ಸಿದ್ಧ. ವಿಶ್ವಾಸ ಇದೆ ತಮಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ. ಮೈಸೂರವರಾಗಿ ನಮ್ಗೆ ಆಸೆ ಇದೆ. ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ಬೇರೆ ಪ್ರಶ್ನೆ, ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ. ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿ. ಹೈಕಮಾಂಡ್ ಗೊಂದಲವನ್ನ ಇತ್ಯರ್ಥ ಮಾಡಲೇಬೇಕು. ಬಜೆಟ್ ಮಂಡಿಸಿದರೆ ಹೈಕಮಾಂಡ್ ಹೇಳೋ ತನಕ ಮುಂದಿನ ಬಜೆಟ್ ಮಂಡಿಸ್ತಾ ಇರ್ತೀನಿ ಅಂತ ಹೇಳಿದ್ದಾರೆ.
ಅದಂತೂ ಇನ್ನೂ ಇತ್ಯರ್ಥ ಆಗ್ಬೇಕಲ್ಲ, ಆಗೋರಿಗೆ ಕಾಯಲ್ಲ. ಬಜೆಟ್ ಆದ್ಮೇಲೆ ಏನಾದ್ರು ಇತ್ಯರ್ಥ ಮಾಡ್ತಾರೆ ಸರ್? ಮಾಡಲೇಬೇಕಲ್ಲ, ಮತ್ತೆ ಎಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಏರಲಿದ್ದಾರೆ. ಇಂದು ದೆಹಲಿಗೆ ಹೊರಡಲಿರುವ ಡಿಸಿಎಂ ನಾಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸೋ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಚ್ಚು ಹಬ್ಬಿಸಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಏನಿದೆ ರಾಜಕೀಯ ಪಡಸಾಲೆಯಲ್ಲಿ, ಅಂದರೆ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯ ಬಜೆಟ್ ಬಳಿಕ ಮತ್ತೆ ಕುರ್ಚಿ ಕಲಹ ಶುರು. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತಾರಂತೆ ಸಿದ್ದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಎಂಬ ಕದನದ ಕಿಡಿ ಸದ್ಯಕ್ಕೆ ಬೂದಿಯಲ್ಲಿ ಮುಚ್ಚಿದೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಆಗಾಗ ಪೆಟ್ರೋಲ್ ಸುರಿಯೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅದು ದೊಡ್ಡ ಜ್ವಾಲೆಯಾಗ್ತಾ ಇಲ್ಲ. ಬಜೆಟ್ ಬಳಿಕ ಬದಲಾವಣೆಯ ಗಾಳಿ ಬೀಸಿ ಸಿದ್ದರಾಮಯ್ಯ ಪಟ್ಟ ತ್ಯಾಗ ಮಾಡಬಹುದೇನೋ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಬೆಳವಣಿಗೆ ನಡೆಯುತ್ತಿವೆ. ಮೈಸೂರು ಮಾತ್ರವಲ್ಲ, ರಾಜ್ಯದ ಜನ ನನ್ನ ಪರ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಕುರ್ಚಿ ಬಿಡಲು ಸಿದ್ಧ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ, ಮೈಸೂರವರಾಗಿ ನಮ್ಗೆ ಆಸೆ ಇದೆ, ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಈ ರಾಜ್ಯದ ಜನರಿಗೆ ಆಸೆ ಇದೆ. ನನ್ ಬೇರೆ ಪ್ರಶ್ನೆ, ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ? ಹೈಕಮಾಂಡ್ ಯಾವ್ದು ಏನಾರ ಹೇಳ್ಕೊಳ್ಳಪ್ಪ, ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿ. ಹೈಕಮಾಂಡ್ ಗೊಂದಲವನ್ನ ಇತ್ಯರ್ಥ ಮಾಡಲೇಬೇಕು. ಬಜೆಟ್ ಮಂಡಿಸಿದ್ದಾರೆ ಸರ್, ಹೈಕಮಾಂಡ್ ಹೇಳೋ ತನಕ ಮುಂದಿನ ಬಜೆಟ್ ಮಂಡಿಸ್ತಾ ಇರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದಂತೂ ಇನ್ನೂ ಇತ್ಯರ್ಥ ಆಗ್ಬೇಕಲ್ಲ, ಆಗೋರಿಗೆ ಕಾಯಲ್ಲ. ಬಜೆಟ್ ಆದ್ಮೇಲೆ ಏನಾದ್ರು ಇತ್ಯರ್ಥ ಮಾಡ್ತಾರೆ ಸರ್? ಮಾಡಲೇಬೇಕಲ್ಲ, ಮತ್ತೆ ಎಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗಬೇಕು. ಡಿಕೆಶಿ ಮತ್ತೆ ದೆಹಲಿ ದಂಡಯಾತ್ರೆ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಏರಲಿದ್ದಾರೆ. ಇಂದು ದೆಹಲಿಗೆ ಹೊರಡಲಿರುವ ಡಿಸಿಎಂ ನಾಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸೋ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.